ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಯಾಕೆಂದರೆ ಮೊನ್ನೆ ಶನಿವಾರ ಮಾಡೋಕ್ಕಾಗಲಿಲ್ಲ, ಸ್ಪೆಷಲ್ ಎಪಿಸೋಡ್ ಮಾಡಿದ್ವಿ. ಹೀಗಾಗಿ ನೀವು ನಮ್ಮ ಚಾನಲ್ಗೆ ಫೋನ್ ಮಾಡಿ ಕಾಲ್ ಮಾಡಿಬಿಟ್ಟು ನಿಮ್ಮ ಪ್ರಶ್ನೆ ಕೇಳ್ಬೋದು. ಕಾಲ್ ಮಾಡೋಕ್ಕೆ ಮುಂಚೆ ನಿಮ್ಮ ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಇಲ್ಲ ಟಿ ವಿ ಇಲ್ದೋರ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಲ್ಲೇ ನಿಂತ್ಕೊಂಡು ಮಾತಾಡಿ. ಓಡಾಡ್ಕೊಂಡು ಮಾತಾಡಿದ್ರೆ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ. ನೀವೇನು ಕೇಳಬೇಕು ಅದನ್ನು ಭಾಳ ಚಿಕ್ಕದಾಗಿ ಚೊಕ್ಕಟವಾಗಿ ಸ್ಪಷ್ಟವಾಗಿ ಕೇಳಿ. ನಾಲ್ಕನೇದು, ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಫೋನ್ ಮಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಮಾಡ್ತಾರೆ, ಅವ್ರು ಎಲ್ಲೋ ಮಲಗಿರ್ತಾರೆ, ಅಥವಾ ಹಿತ್ತಲ ಕಡೆ ಇರ್ತಾರೆ, ಟೆರೆಸ್ ಮೇಲೆ ಇರ್ತಾರೆ, ಅಥವಾ ಇನ್ನು ಅಡುಗೆ ಮನೇಲಿ ಇರ್ತಾರೆ. ಅಲ್ಲಿ ತೊಗೊಂಡೋಗಿ ಕೊಡೋಷ್ಟೊಳಗೆ ಕಾಲ್ ಕಟ್ಟಾಗ್ಬೋದು. ಅದಕ್ಕೆ ಯಾರು ಮಾತಾಡಬೇಕು ಅವರೇ ಕಾಲ್ ಮಾಡೋದು ಒಳ್ಳೆಯದು. ಯಾರೊಬ್ಬರು ಕಾಲರ್ ರೆಡಿ ಇದ್ದಾರೆ ಆಗಲೇ. ಹಲೋ ಹಲೋ, ನಮಸ್ತೆ ಗುರುಗಳೇ. ಕೇಳಿಸ್ತಾ ಇಲ್ಲಮ್ಮ, ಜೋರ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಅಮ್ಮ, ಹೇಳಿ. ಗುರುಗಳೇ, ನಾವು ಇಲ್ಲಿ ಬೆಂಗಳೂರಿನಿಂದ ಕಾಲ್ ಮಾಡ್ತಾ ಇದ್ದೀನಿ. ಭಾಳ ಸಂತೋಷ. ನಾವು 2 ಪ್ರಶ್ನೆ ಇದೆ ಗುರುಗಳೇ. ಏನಮ್ಮ? 2 ಪ್ರಶ್ನೆ ಇದೆ. ಹಾಂ, ಹೇಳಿ, ಜೋರ ಮಾತಾಡಿ. ಮೊನ್ನೆ ಒಂದ್ಸಲ ನಾವು ಕಾಲ್ ಮಾಡಿದ್ರು ಗುರುಗಳೇ, ಈ ಥರ ನಮ್ಮ ಅಣ್ಣ ಕುಡಿದ್ಬಿಟ್ಟು ಜಗಳ ಮಾಡ್ತಾರಂತ ಹೇಳ್ಬಿಟ್ಟು. ಏನಮ್ಮ? 2 ಸಲ, ಮೊನ್ನೆ 2 ಸಲ ಕಾಲ್ ಮಾಡಿದ್ರು ಗುರುಗಳೇ ನಾವು. ಕುಡಿದ್ಬಿಟ್ಟು ಜಗಳ ಮಾಡ್ತಾರಂತ ಹೇಳ್ಬಿಟ್ಟು ಎಂತಿ ಗಂಡ ಜಗಳಕ್ಕೆ ಹೋಗಿ ಎಂತಿ ಈ ತರ ಕೇಸ್ ಹಾಕಿದಾಳೆ ಗುರುಗಳೇ ನಮ್ಮ ಅಣ್ಣನ ಮೇಲೆ. ಇವಾಗ ನಮ್ಮ ಅಣ್ಣ ತಪ್ಪಾಯ್ತು ಅಂತ ಕೇಳ್ಕೊಂಡ್ರು ಬಿಡ್ತಾ ಇಲ್ಲ. ಹೋಗಿ ತಮ್ಮನ ಮಾತು ಕೇಳ್ಕೊಂಡು ಕೇಸ್ ಹಾಕಿದಾಳೆ ಗುರುಗಳೇ. ಇವಾಗ ನಮ್ಮ ಅಣ್ಣನ ಮೇಲೆ ನಮ್ಮ ಅಣ್ಣ ಏನ್ ಹೇಳ್ತಾರಂದ್ರೆ, ನಾನಾದ್ರೂ ಏನಾದ್ರು ಪರಿಹಾರ ಮಾಡ್ಕೊಳಂತ ನನ್ಗೆ ಏನಾದ್ರು ಒಂದು ಇದು ಕೊಡಿ ಅಂತ ಕೇಳ್ತಿದ್ದಾರೆ. ಅಲ್ಲಮ್ಮ, ಇದು ನೀವು 3ನೇ ಸಲ ಮಾತಾಡ್ತಿದ್ದೆ ಪ್ರಶ್ನೆ ಬಗ್ಗೆ. ಯಾವ್ದಾದ್ರು ಒಂದು ಹುಡುಗಿ ದಿನ ಕುಡ್ಕೊಂಬರೋ ಗಂಡನ ಜೊತೆ ಹೆಂಗಮ್ಮ ಬಾಳ್ತಾಳೆ? ಇಲ್ಲ ಗುರುಗಳೇ, ಅವನ್ಗೆ ಏನಂದ್ರೆ ಅವ್ನ ತಾಯಿ ಜೊತೆ ಮಾತಾಡ್ಬಾರ್ದು ಅಂದ್ಬಿಟ್ಟು ಹಿಂಸೆ ಮಾಡ್ಬಿಟ್ಟದಲ್ಲ. ಅವ್ನು ಅದ್ರಕ್ಕೋಸ್ಕರ ಜಗಳ ಮಾಡಿದ್ದಾನೆ. ಈಗ ನಿಮ್ಮ ಹಿರಿಯರ ಜೊತೆ ಕೂರಿಸಿ ಮಾತಾಡಿ, ಅದಕ್ಕೆ ಅವ್ರ ತಂದೆ ತಾಯಿ ನೀವು ಎಲ್ಲ ಕೂತು ಮಾತಾಡಿ ಒಂದು ಡಿಸ್ಕಸ್ ಮಾಡಿ ಒಂದು ನಿರ್ಧಾರ ತಗೊಳ್ಳಿ, ಆಯಿತಾ? ಇದಕ್ಕೆ ನಿರ್ಧಾರ ತಗೋಬೇಕು, ನೀವುಗಳೇ ಕೂತ್ಕೊಂಡು ಮಾತಾಡಿ. ಯಾಕಂದರೆ ಒಬ್ಬ ದಿನ ಕುಡ್ಕೊಂಬರೋನ ಜೊತೆ ಹೆಂಗೆ ಬಾರ್ತಾಳೆ ಒಂದು ಹೆಂಗಸು ಪಾಪ. ಅವಳು ತಾನೇ, ಅವಳಿಗೂ ಆಸೆ ಆಕಾಂಕ್ಷೆಗಳಿದೆ. ಎಲ್ಲ ನಾನು ಗಂಡ ಹೇಗಿರಬೇಕು ಅಂತ ದಿನ ಕುಡ್ಕೊಂಬಂದವ್ರ ಜೊತೆ ಬಾಳೋದು ಹೆಂಗಮ್ಮ ಹುಡುಗಿ? ದೊಡ್ಡವ್ರ ಜೊತೆ ಕೂತ್ಕೊಂಡು ಮಾತಾಡಿ ತೀರ್ಮಾನ ತಗೊಳ್ಳಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್, ನಾವು ಧಾರವಾಡದಿಂದ ಕಾಲ್ ಮಾಡ್ತಿದ್ದೀವಿ. ಸಿದ್ದಪ್ಪ ಅಂತ ಹೇಳಿ. ಎಲ್ಲಿಂದ? ಧಾರವಾಡ ಸರ್. ಧಾರವಾಡದಿಂದ, ಹೇಳಿ. ಸರ್ ಜೊತೆ ಮಾತಾಡ್ಬೇಕಾಗಿತ್ತು, ಗುರುಜಿ ಜೊತೆ. ಹಾಂ, ಗುರುಜಿ ಜೊತೆ ಮಾತಾಡ್ಬೇಕಾಗಿತ್ತು. ಹಾಂ, ಮಾತಾಡ್ತಾ ಇದ್ದೀವಿ ನಾವೇನೆ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ಹಲೋ, ನೀವು ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀರ, ಕೇಳ್ತಾ ಇಲ್ಲ. ಅದಕ್ಕೆ ಹೊರಗಡೆ ಬಂದು ಮಾತಾಡಿಲ್ಲ, ಮ್ಯೂಟ್ ಮಾಡಿ. ಕೇಳ್ತಾ ಇದೆ ಗುರುಜಿ. ಹಾಂ, ಹೇಳಿ. ಗುರುಜಿ, ಏನಿಲ್ಲ, ನಮ್ದು ಈಗ ನಮ್ಮ ಮಗನಿಗೆ ಮೆಡಿಕಲ್ ಮುಗಿದಿತ್ತು, MBBS ಮುಗಿದಿದೆ. MBBS ಮುಗಿದಿದೆ ನಮ್ಮ ಮಗಂದು. ಮುಗಿದು ಈಗ PG ಎಕ್ಸಾಮ್ ಕಟ್ಟಿದ್ದ. ನಿಮ್ಮ ವಾಯ್ಸು ಕ್ಲಾರಿಟಿ ಇಲ್ಲ, ನನಗೆ ಕೇಳಿಸ್ತಾ ಇಲ್ಲ. ಗುರುಜಿ, PG ಎಕ್ಸಾಮ್ ಕಟ್ಟಿದ್ದಾಗಿದ್ರೆ ಈ ಸಾರಿ PGಗೆ ಎಕ್ಸಾಮ್ ಕಟ್ಟಿದ್ದ. ಅದು ರ್ಯಾಂಕ್ ದೂರ ಬಂತು ಸ್ವಾಮೀಜಿ. ಈಗ ಮತ್ತೆ ಟ್ರೈ ಮಾಡ್ತಾ ಇದ್ದಾನೆ. ನೀವು ಏನು ಹೇಳಿದ್ರೆ ಅರ್ಥನೇ ಆಗ್ತಿಲ್ಲ, ನಿಮ್ಮ ವಾಯ್ಸ್ ಕ್ಲಾರಿಟಿನೇ ಇಲ್ಲ. ಹಲೋ ಹಲೋ ಗುರುಜಿ. ಹಲೋ ಹಲೋ, ಬಹುಶಃ ಕಾಲ್ ಕಟ್ ಆಯಿತು. ಹಲೋ 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 ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಕಾಲ್ ಮಾಡ್ತಿದ್ದೀವಿ ಗುರುಜಿ. ಎಲ್ಲಿಂದ? ಹುಬ್ಳಿಯಿಂದ. ಹುಬ್ಬಳ್ಳಿಯಿಂದ, ಓಕೆ, ಹೇಳಿ ಅಮ್ಮ. ಗುರುಜಿ, ನಂಗೆ ವಿಪರೀತ ತಲೆನೋವು ಬರುತ್ತೆ ಗುರುಜಿ. ಅದು ಏನ್ ತಗೊಂಡ್ರು ವಾಸಿ ಆಗ್ತಿಲ್ಲ. ಆಮೇಲೆ ನಿಮ್ದು ಮುದ್ರೆ ಮಂತ್ರ ಎಲ್ಲ ಹೇಳ್ತೀನಿ, ಆದ್ರೂ ಕಡಿಮೆನೂ ಆಗ್ತಿಲ್ಲ ಗುರುಜಿ. ಎಲ್ಲಾ ಮೆಡಿಸನ್ ತಗೊಂಡಾಗಿದೆ.
ಮತ್ತು ಇನ್ನೊಂದು ಗುರುಜಿ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನ ಅಪ್ಲೋಡೇ ಮಾಡ್ತಾ ಇಲ್ಲ ಗುರುಜಿ. ಒಂದು ತಿಂಗಳಾಯ್ತು ನೋಡಿ, ರಿಪೀಟ್ ನೋಡ್ಬೇಕಿದೆ. ಸ್ವಲ್ಪ ಜೋರ ಮಾತಾಡಿ. ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ನೀವು ಹಾಕ್ತಾ ಇಲ್ಲ ಗುರುಜಿ ಒಂದು ತಿಂಗಳಿಂದ. ಹಾಂ, ಆಮೇಲೆ ಮತ್ತೆ ನನಗೆ ವಿಪರೀತ ತಲೆನೋವು ಗುರುಜಿ, ಏನಂದ್ರೂ ಕಡಿಮೆ ಆಗ್ತಾ ಇಲ್ಲ ಗುರುಜಿ. ನಿಮ್ಮ ಕಣ್ಣು ಟೆಸ್ಟ್ ಮಾಡಿಸಿದ್ದೀರ ಒಂದ್ಸಲ? ಎಲ್ಲ ಚೆಕಪ್ ಆಗಿದೆ ಗುರುಜಿ. ಮೈಗ್ರೇನ್ ಅಂತಾರೆ, ಮೈಗ್ರೇನ್ ಅಂದ್ರೆ ಯಾವತ್ತಾರ ಒಂದಿನ ಬರೋದ್ರೆ ನಂಗೆ ಡೈಲಿ ತಲೆನೋವು ಇರುತ್ತೆ ಗುರುಜಿ. ಮೂಗಲ್ಲೇ ದುರ್ಮಾಂಸ ಬೆಳ್ಕೊಂಡಿದ್ಯಾ? ಇಲ್ಲ ಗುರುಜಿ, ಯಾವ್ದು ಪ್ರಾಬ್ಲಮ್ ಇಲ್ಲ ಗುರುಜಿ. ನೀವು ENT ಡಾಕ್ಟ್ರು, ಕಣ್ಣಿನ ಡಾಕ್ಟರ್ ಹತ್ರ ಇಬ್ಬರ ಹತ್ರ ಟೆಸ್ಟ್ ಮಾಡಿಸಿ, ಕಂಟು ದಿನಾ ತಲೆನೋವು ಬರ್ತಿದೆ ಅಂದರೆ ಇಲ್ಲ ಕಣ್ಣಲ್ಲಿ ದೋಷ ಇರುತ್ತೆ, ಸ್ಪೆಕ್ಸ್ ಹಾಕಬೇಕು. ಮೂಗಲ್ಲಿ ಏನಾದ್ರು ಪಾಲಿಪ್ ಅಂತ ದುರ್ಮಾಂಸ ಬೆಳ್ಕೊಂಡಿರುತ್ತೆ. ಕಿವಿ ಒಳಗಡೆ ಏನಾದ್ರು ಕಿವಿ ಟಮಟೆ, ಇಯರ್ ಡ್ರಮ್ಮಲ್ಲಿ ಸ್ಮಾಲ್ ಹೋಲ್ ಇದ್ದರೆ, ಅಥವಾ ಟಮಟೆ ಮೇಲೆ, ಕಿವಿ ಟಮಟೆ ಮೇಲೆ ಏನಾದ್ರು ಸ್ನಾನ ಮಾಡುವ ನೀರೋಗಿದ್ದರೆ, ನದಿಲಿ ಸ್ನಾನ ಮಾಡುವಾಗ, ಸಮುದ್ರದಲ್ಲಿ ಸ್ನಾನ ಮಾಡುವಾಗ ಕಿವಿ ನೀರೋಗಿ ಸೇರಿಕೊಂಡ್ರೆ ಫಂಗಸ್ ಏನೋ ಬೆಳೆದಿದ್ರೆ ಈ ಥರ ಬರೋ ಚಾನ್ಸಸ್ ಉಂಟು. ಫಸ್ಟ್ ಚೆಕಪ್ ಮಾಡಿಸಿ ಅದೊಂದು ರಿಪೋರ್ಟ್ ನಂಗೆ ತಿಳಿಸಿ, ಅದಕ್ಕೆ ಪರಿಹಾರ ಹೇಳ್ತೀನಿ ಏನಿದೆ ಅಂತ. ಯಾಕೆಂದರೆ ದಿನ ತಲೆನೋವು ಬರ್ತದೆ ಅಂದರೆ ಈ ಮೂರಲ್ಲಿ ENT ಇಲ್ಲ ಕಣ್ಣಲ್ಲಿ ದೋಷ ಇರ್ತದೆ. ಡಾಕ್ಟ್ರ್ ಭೇಟಿ ಮಾಡಿ ಫಸ್ಟ್ ಕಿವಿ ಮೂಗು ಚೆಕ್ ಮಾಡಿಸಿ, ಆಮೇಲೆ ನೋಡೋಣ. ಎಪಿಸೋಡ್ಸಲ್ಲಿ ಈಗಾಗಲೇ ಅಪ್ಡೇಟ್ ಮಾಡಿದ್ದೀವಿ. ಹಲವಾರು ಕಾರಣಗಳಿಂದ ಅದು ಆನ್ ಟೈಮ್ ಅಪ್ಲೈ ಮಾಡೋಕ್ಕಾಗಲಿಲ್ಲ. ಈ ಎಲ್ಲ ಎಪಿಸೋಡ್ಸು ಎಲ್ಲ ಅಪ್ಟುಡೇಟ್ ಆಗಿದೆ, ದಯವಿಟ್ಟು ಒಂದು ಚೆಕ್ ಮಾಡಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಹೇಳಿ. ಕೋಟಿ ಕೋಟಿ ಧನ್ಯವಾದಗಳು ಗುರುಜಿ. ಥ್ಯಾಂಕ್ಸ್ ಅಮ್ಮ, ಹೇಳಿ. ನಿಮ್ಮಿಂದ ನಾವು ಬದುಕ್ತಾ ಇದ್ದೀವಿ, ಇವತ್ತು ಮಾತಾಡ್ತಿದ್ದೀನಿ ಅಂತಂದ್ರೆ ನೀವೇ ಕಾರಣ. ನಾನು ಒಬ್ಬಳೇ ಅಲ್ಲ, ತುಂಬಾ ಜನ ಗೊತ್ತಿಲ್ಲ ಅಷ್ಟೇ. ಯಾವ ಊರು ನಿಮ್ಮದು? ಬೆಂಗಳೂರು ಹತ್ರ ಜಿಗ್ನಿ. ಬೆಂಗಳೂರು ಹತ್ರ ಜಿಗ್ನಿ. ಜಿಗಣಿ. ಓಕೆ, ಹೇಳಿ ಹೇಳಿ. ನನ್ನ ಗಂಡನ ತಾಯಿ ಮುಂಚೆಯಿಂದಾನೇ ನನ್ನ ಗಂಡನಿಗೆ ಪಾಠ ಮಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಅಣ್ಣ ತಮ್ಮಂದಿರಿಗೆ ದೂರ ಮಾಡಿದ್ದಾರೆ. ಗೊತ್ತಾಗಿಲ್ಲ ನಮಗೆ. ನನ್ನ ಗಂಡನಿಗೆ ಒಂದು 70-80 ಹುಡುಗಿಯರು ನೋಡಿ ರಿಜೆಕ್ಟ್ ಮಾಡಿ ಬೇಡ ಅಂದು ನನ್ನನ್ನು ಒಪ್ಪಿದ್ದಾರೆ. ಒಪ್ಪಿರೋದಕ್ಕೆ ಮದುವೆ ಆಗ್ತೀನಿ ಅಂತ ಹೇಳಿ ಒಂದು 20 ದಿನದಲ್ಲೇ ನಮಗೆ ನೋಡಕ್ಕೂ ಬಿಡ್ಲಿಲ್ಲ, ಮನೆಗೆ ಹೋಗಕ್ಕೂ ಬಿಡ್ಲಿಲ್ಲ. ಮನೆ ದೇವ್ರ ಆರಾಧನೆ ಇಲ್ಲ, ಏನೂ ಇಲ್ಲ. ಮನೆ ಬಾಗ್ಲ ಹಾಕಿದ್ದಾರೆ. 20 ದಿನದಲ್ಲೇನೆ ಅವರು ಒಳ್ಳೆಯವರು. ಬಟ್ ಅವ್ರಮ್ಮರು ಏನ್ ಮಾಡಿದಾರೋ ಗೊತ್ತಿಲ್ಲ. ಅವ್ರು ನೋಡಿದ್ರೆ ಎದ್ರೋದು, ಕೈ ಕಾಲು ನಡ್ಕೋದು. ನೀವು ಅಳ್ತಾ ಮಾತಾಡಿದ್ರೆ ನಾನು ಕೇಳಲ್ಲ. ಆರಾಮ ಮಾತಾಡಿ. ನಿಮ್ಮ ಹಳೋದನ್ನ ಕೇಳಲ್ಲ ಅಥವಾ ನೀವು ಮಾತಾಡೋದು ಕೇಳಲ್ಲ. ನಗ್ನಗ್ತಾ ಆರಾಮ ಮಾತಾಡಿ, ಹಳೋದು ನಿಲ್ಸಿ. ಹೇಳಿ ಇವಾಗ. ಅವರು ಅಣ್ಣ ತಮ್ಮಂದಿರನ್ನ, ಇಬ್ರು ಗಂಡು ಮಕ್ಳು, ಇಬ್ರು ಹೆಣ್ಮಕ್ಳು. ಇಬ್ರು ಅಣ್ಣ ತಮ್ಮಂದಿರನ್ನು ದೂರ ಮಾಡ್ತಿದ್ದಾರೆ ಮೊದಲಿಂದಾನು. ಮದ್ವೆಗಿಂತ ಮುಂಚೆ ಡಿವೈಡು ಮಾಡಿ ಜಮೀನು ಭಾಗ ಮಾಡಿಸಿ ನಮ್ಮ ಮದ್ವೆಗಿಂತ ಮುಂಚೆನೆ ಎಲ್ಲ ಹೆಣ್ಮಕ್ಳಿಗೆ ಹಾಕ್ತಾ ಇದ್ದಾರೆ. ಅಣ್ಣ ತಮ್ಮಂದಿರಿಗೆ ಮಾತಾಡ್ಸಕ್ಕೆ ಬಿಟ್ಟಿಲ್ಲ. ಅವ್ನ ಜೊತೆನು ಬರೇ ಕಪಟ, ಸ್ತ್ರೀ ನಾಟಕ, ಸುಳ್ಳು ಹೇಳೋದು, ಆ ತರದ್ದು. ಇವಾಗ ಸಮಸ್ಯೆ ಏನು? ಇವಾಗ ನಿಮ್ ಸಮಸ್ಯೆ ಏನು? ಇವಾಗ ಏನಾಗ್ಬೇಕು? ಸಮಸ್ಯೆ ಏನು ಅಂತಂದ್ರೆ ಅವರಿಗೆ ಎಲ್ಲಾ ವಿದ್ಯೆಗಳು ಗೊತ್ತು. ಅವ್ರ ಜನಾಂಗದಿಂದ ಊಟದಲ್ಲಿ ಪಾಯ್ಸನ್ ಹಾಕೋದು, ಆಮೇಲೆ ನಮಗೆ ಮಕ್ಳೇ ಆಗ್ಬಾರ್ದು ಅನ್ನೋ ತರ ಮಾಡ್ಕೊಂಡು ಮೊದಲೇ ಪ್ಲಾನ್ ಮಾಡ್ಕೊಂಡು ನಮಗೆ ಮದ್ವೆ ಮಾಡ್ಕೊಂಡ್ ಬಂದಿರೋದು. ನಮ್ಗೆ ಹೆಂಗು ವಿದ್ಯೆ ಗೊತ್ತು, ಮಕ್ಳಾಗ್ಬಾರ್ದು, ಆ ತರ ಮಾಡ್ಬೇಕು ಅಂತ. ಹಲೋ, ಹಂಗ್ ಮಾಡ್ಕೊಂಡು ಬಂದು ಆಮೇಲೆ ನನಗೆ 3 ಸಲ ಅಬಾರ್ಷನ್ ಆಗಿದೆ. ಗೊತ್ತಾಗಿಲ್ಲ. ಅವ್ರ ಅಣ್ಣ ಕಾಂಟ್ಯಾಕ್ಟ್ ಆದ್ಮೇಲೆ ನನಗೆ ಹೇಳಿದ್ರು. ಆಮೇಲೆ 4ನೇದು ಉಳಿಸ್ಕೋಬೇಕು ಅಂತ ಅವ್ರ ಅಣ್ಣ ಬಂದು ಕರ್ಕೊಂಡು ಹೋದ್ರು ಆ ಅಮ್ಮನಿಗೆ. ಅವಾಗ ಕೋವಿಡ್. ನನಗೆ ನಿಮ್ಗೆ ಏನಾಗ್ಬೇಕು ಕೇಳಮ್ಮ. ಬರೀ ಅಂತವ್ರಿಗೆ ಏನ್ ಮಾಡ್ಬೇಕು ಈ ಒಂದು ಎಪಿಸೋಡ್ ಮಾಡಿ ನಿಮ್ಗೆ ನೋಡಿ ನಾನು ಮಾಡ್ತಾ ಇದ್ದೀನಿ ಕೆಲವೊಂದು, ಆದ್ರೂ ಆಗ್ತಾ ಇಲ್ಲ. ನನ್ನ ಗಂಡನ ಕೈಲೇ ಕೊಟ್ಟು ಕಳಿಸ್ತಾರೆ. ನನ್ನ ಗಂಡನ ಕರೆಸ್ಕೊಂಡು ಎಲ್ಲ ಅವ್ರ ಕೈಲೇ ಕೊಟ್ಟು ಕಳಿಸಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ನನ್ನ ಮಗು ಅಲ್ಲಿ 5-6 ತಿಂಗಳಿಂದ ಊಟ ಮಾಡ್ತಿರ್ಲಿಲ್ಲ. ಒಂದು ಯಂತ್ರ ಹಾಕ್ತಿದ್ವಿ. ಅಂತವ್ರಿಗೆ ಎಲ್ಲ ವಿದ್ಯೆಗಳು ಗೊತ್ತು. ದಶಮಾಕಾಳಿಯರು ಗೊತ್ತು, ನವಚಂಡಿಯರು ಗೊತ್ತು, ದುರ್ಗೆಯರು ಗೊತ್ತು, ಊಟದಲ್ಲಿ ವಿಷ ಹಾಕೋದು ಗೊತ್ತು, ಎಲ್ಲ ಗೊತ್ತು. ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಾಯ್ತಮ್ಮ. ಈ ಶನಿವಾರ ಎಪಿಸೋಡ್ ನಿಮ್ಗೋಸ್ಕರ ಮಾಡ್ತೀನಿ ಬಿಡಿ. ಒಳ್ಳೇದಾಗಿ, ಬಹಳ ಸಂತೋಷ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಇದು ಚಿತ್ರದುರ್ಗ ಡಿಸ್ಟಿಕ್ ಇಂದ ಕಾಲ್ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ, ಹೇಳಿ. ಅದು ಇದು ನಮ್ಮ ಸಮಸ್ಯೆ ಏನು ಅಂದ್ರೆ, ನಮ್ದು 2020ರಲ್ಲಿ ಮದುವೆ ಆಯ್ತು. ನಮ್ದು 2020ರಲ್ಲಿ ಮದುವೆ ಆಯ್ತು. ಸ್ವಲ್ಪ ಜೋರ ಮಾತಾಡಿ. ನಮ್ದು 2020ರಲ್ಲಿ ಮದುವೆ ಆಯ್ತು. ಅದೇ ಆ ಹುಡುಗಿ ನಮ್ಮ ಹತ್ರ ಹೊಂದ್ಕೊಂತ ಇಲ್ಲ, ಸಂಸಾರನೇ ಮಾಡಿಲ್ಲ ಆ ಹುಡುಗಿ.
ಬರೇ ಹಾಗೆ ಹೀಗೆ ಅಂತ ಏನೋ ಒಂದು ಕಾರಣ ಹೇಳಿ ಕೈ ಕಾಲು ನೋವು ಏನೋ ಒಂದು ನೋವು ಹಾಗೆ ಹಾಗೆ ಹೀಗೆ ಅಂತೇಳಿ ತಪ್ಪಿಸ್ಕೊಂತ ಇದ್ರು. ಮತ್ತೆ ಒಂದು 6 ತಿಂಗಳಿದ್ರು. ಆಮೇಲೆ ಈಗ ಹೋಗಿದ್ದಾರೆ, ಅವ್ರು ತವ್ರ ಮನೆಗೆ ಹೋಗಿದ್ದಾರೆ. ಈಗ ಏನ್ ಮಾಡ್ಬೇಕು ಅಂತ ಈಗ ಕೋರ್ಟ್ನಾಗಿದೆ. ಅದು ಕೋರ್ಟ್ ನಮ್ ತರ ಆಗುತ್ತಾ ಅಥವಾ ಹೆಂಗೆ ಅಂತ. ನೀವೇನು ಕೆಲಸ ಮಾಡೋದು? ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಸ್ವಾಮೀಜಿ. ಎಷ್ಟು ಏಜ್ ನಿಮಗೆ? ನಮ್ದು ಈಗ 35. 35. ಓಕೆ. ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ? ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. ಅವರು ರಾಯದುರ್ಗ, ಕನೇಕಲ್ ರೋಡು ರಾಯದುರ್ಗದಲ್ಲಿ ಮದುವೆ ಆಗಿದ್ದು. ಈಗ ನೀವು ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀರಾ? ಡೈವರ್ಸಿಗೆ ಅಪ್ಲೈ ಮಾಡಿದ್ದೀವಿ. ಓಕೆ. ನೀವು ಮ್ಯಾರೇಜ್ ಆಗುವಾಗ ಆರೋಸ್ಕೋಪ್ ಮ್ಯಾಚ್ ಮಾಡಿದ್ರ ಸುಮ್ಮನೆ ಮದುವೆ ಮಾಡ್ಕೊಂಬಿಟ್ರ? ಏನು ಸ್ವಾಮೀಜಿ? ಮದುವೆ ಮುಂಚೆ ಜಾತಕ ನೋಡಿ ಮದುವೆ ಮಾಡ್ಕೊಂಡ್ರ ಅಥವಾ ಸುಮ್ಮನೆ ನೋಡಿ ಮಾತಾಡ್ಕೊಂಬಿಟ್ರ? ಇಲ್ಲ, ನೋಡಿದ್ವಿ ಗುರುಜಿ. ನಮ್ಮ ತಂದೆ ತಾಯಿ ಎಲ್ಲ ನೋಡಿದ್ದಾರೆ, ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇದು ಮಾಡಿದ್ವಿ. ಅಲ್ಲಪ್ಪ, ಚೆನ್ನಾಗಿ ಬಂದಿದ್ರೆ ಯೋನಿ ಕೂಟ, ನಾಡಿ ಕೂಟ, ಗಣಕೂಟ ಇದೆಲ್ಲ ಚೆಕ್ ಮಾಡಬೇಕು. ಅದಲ್ಲಿ ಮ್ಯಾಚ್ ಆಯಿತು ಅಂದರೆ ಮದುವೆ ಮಾಡಬೇಕು. ಮೋಸ್ಟ್ಲಿ ಅದ್ರಲ್ಲಿ ಯಾವುದೋ ಮ್ಯಾಚ್ ಆಗ್ತಿಲ್ಲ, ಹೀಗಾಗಿ ನಿಮ್ಮ ಜೊತೆ ಮುಟ್ತಾ ಇಲ್ಲ, ಮಲಗ್ತಿಲ್ಲ, ಮತ್ತು ಮಾತಿಲ್ಲ, ಕತೆ ಇಲ್ಲ, ಈ ಥರ ಆಗ್ತಿದೆ ಅಂದರೆ ಮ್ಯಾಚಿಂಗ್ನಲ್ಲಿ ದೋಷ ಇದೆ. ಎರಡನೇದು, ನೀವು ಒಂದ್ಸಲ ನಿಮ್ಮ ಮನೆ ಹೆಣ್ಣು ದೇವ್ರು ಯಾರು? ಮನೆ ದೇವರು ದೊಣತಿಮ್ಮಪ್ಪ ಅಂತೇಳಿ. ಹೆಣ್ಣು ದೇವರು ಗ್ರಾಮ ದೇವ್ರ? ನಿಮ್ಮ ಕುಲದೇವಿ? ಕುಲದೇವಿ ಗೊತ್ತಿಲ್ಲ ಸ್ವಾಮಿ. ಕುಲದೇವಿ ನಿಮ್ಮ ತಂದೆ ತಾಯಿ ತಿಳ್ಕೊಂಡು ಕುಲದೇವಿ ಹತ್ರ ಹೋಗ್ಬಿಟ್ಟು ಒಂದು ಮುತ್ತೈದೆ ಬಾಗಿನ ಕೊಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮುತ್ತೈದೆ ಬಾಗಿನ ಕೊಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ 35 ವರ್ಷ 35 ಸುತ್ತು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಮತ್ತು 35 ನಿಂಬೆಹಣ್ಣನ್ನು ಹಾರ ಹಾಕಿ ನಿಮ್ಮ ಗ್ರಾಮ ದೇವತೆಗೆ. ಕುಲದೇವತೆ ಸೇವೆ, ಕುಲದೇವತೆಗೆ ಬಾಗಿನ ಕೊಡಬೇಕು. ನೀವು 3 ಗ್ರಾಮ ದೇವತೆಗೆ ಇದು ಏನು ನಿಂಬೆಹಣ್ಣಿನ ಹಾರ ಹಾಕಿ. ಮದುವೆ ಆದಮೇಲೆ ನಿಮ್ಮ ಮನೆ ದೇವ್ರನ್ನ ಹೋಗಿ ದರ್ಶನ ಮಾಡಬೇಕು. ಗಂಡ ಹೆಂಡತಿ ಮನೆ ಗಂಡ ದೇವರು ಹೆಣ್ಣು ದೇವರು ಎರಡರಿಗೂ ಹೋಗಿ ದರ್ಶನ ಮಾಡಿ ಬಂದಿದ್ರೆ ಈ ಥರ ದೋಷ ಇರಲ್ಲ. ನೀವು ಮದುವೆ ಆದಮೇಲೆ ಕುಲದೇವಿ ದರ್ಶನ ಮಾಡಿಲ್ಲ ಅಂದರೆ ಈ ಥರ ಕೆಲವರು ಪ್ರಾಬ್ಲಮ್ ಆಗುತ್ತೆ. ಇದು ನನ್ನ ಕಡೆಯಿಂದ ಕೊಡೋ ಪರಿಹಾರ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಚಿತ್ರದುರ್ಗದಿಂದ ಗುರುಜಿ. ಚಿತ್ರದುರ್ಗದಿಂದ. ಹೇಳಿ ಅಮ್ಮ. ನಮ್ಮ ಮನೆಯವ್ರ ಬಗ್ಗೆ ನನ್ನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಿ. ನಾವು ಲವ್ ಮ್ಯಾರೇಜ್ ಗುರುಜಿ ಆಗಿರೋದು. ಲವ್ ಮ್ಯಾರೇಜ್ ಗುರುಜಿ ನಾವು ಆಗಿರೋದು. ನಮ್ಮ ಮನೆಯವರು ಶೋರೂಮಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರು ಸ್ವಂತ ಬಿಸ್ನೆಸ್ ಮಾಡಿದ್ರು, ಇದು ಸ್ಟುಡಿಯೋ. ಮತ್ತು ಅದು ಕ್ಲೋಸ್ ಆದ್ಮೇಲೆ ಇವಾಗ ಶೋರೂಮಿಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅಲ್ಲೂ ಇವಾಗೆಲ್ಲ ಮಾಡಲ್ಲ, ಹಂಗೆ ಹಿಂಗೆ ಅಂತಿದ್ದಾರೆ. ನಾವು ಗಾರ್ಮೆಂಟ್ಸಿಗೆ ಹೋಗ್ತಿದ್ವಿ ಗುರುಜಿ. ಇವಾಗ ಆಗಲ್ಲ ಅಂತ ನಾನು ಬಿಟ್ಟಿದ್ದೆ. ಇವಾಗ 9 ವರ್ಷ ಮಾಡಿದ್ದೆ. ಸಮಸ್ಯೆ ಏನಮ್ಮ? ಅದೇ ಕೆಲ್ಸದ್ದು ಯಾಕೋ ಸಮಸ್ಯೆ ಆಗ್ತಿದೆ ಗುರುಜಿ. ದಿನ 48 ದಿವಸ ಉತ್ತಕ್ಕೆ ಹಾಲೆರೆದು ಪೂಜೆ ಮಾಡಕ್ಕೆ ಹೇಳಿ. 48 ದಿವಸ ಬಿಡದೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಸ್ನಾನ ಮಾಡ್ಕೊಂಡು ಉತ್ತಕ್ಕೆ ಪೂಜೆ ಮಾಡಕ್ಕೆ ಹೋಗಿ. ಕೆಲಸದಲ್ಲಿರ್ತಕ್ಕಂಥ ಉದ್ಯೋಗದಲ್ಲಿರ್ತ ಎಲ್ಲ ದೋಷಗಳು, ಸರ್ಪದೋಷ ಇದ್ದರೆ ಈ ಥರ ಆಗುತ್ತೆ ಕೆಲಸದಲ್ಲಿ. ಇದನ್ನು ಮಾಡೋಕ್ಕೆ ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. 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 ಹಲೋ, ನಮಸ್ತೆ. ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಇಲ್ಲಿ ಕಾಲ್ ಮಾಡ್ತಾ ಇದ್ವಿ. ನೀವು ಟಿವಿ ಮುಂದೆ ಕುತ್ಕೊಂಡು ಹೊರಗಡೆ ಬನ್ನಿ, ಇಲ್ಲ ಕಾಲ್ ಕಟ್ಟಾಗತ್ತೆ. ಟಿವಿ ಮುಂದೆ ಕುತ್ಕೊಂಡು ಮಾತಾಡಿದ್ರೆ ಕಾಲ್ ಕಟ್ಟಾಗತ್ತೆ. ಟಿವಿ ವಾಯ್ಸ್ ಕೇಳ್ತಾ ಇದೆ ನನಗೆ. ಹೌದಾ? ಹಲೋ. 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 ಹೇಳಿ. ಹಲೋ. ಯಾವ ಊರಿಂದ ಕಾಲ್ ಮಾಡ್ತೀರಿ? ನಾವು ಜಿಗಣಿ, ದಾವಣಗೆರೆ. ಜಿಗಣಿ ತಾವ ಇದು ಪಾನ್ಸಂದ್ರ. ಜಿಗಣಿಯಿಂದ. ಹೇಳಿ. ಇದು ಮೈ ಹುಷಾರಿಲ್ಲ, ನಂಗೆ ಕಾಲು ನೋವು. ನಂಗೆ ಕೇಳಿಸ್ತಾ ಇಲ್ಲಮ್ಮ ನೀವು ಮಾತಾಡೋದು. ಕಾಲು ನೋಯ್ತಾ ಇದೆ ನಂಗೆ. ಏನ? ಕಾಲು ನೋವು. ಏನಮ್ಮ? ಹಲೋ. ಕಾಲು ನೋಯ್ತದೆ. ಪಾನ್ಸಂದ್ರ ನಿಂಕ ಮಾತಾಡ್ತಾ ಇರೋದು. ಯಾವ ಕಾಲು ನೋವು? 2 ಕಾಲು ನೋವು ಇದೆಯಾ? ಒಂದು ಕಾಲು. ಯಾವ ಕಾಲು? ಬಲಗಾಲ ಎಡಗಾಲ? ಬಲಗಾಲು. ಓಕೆ. ಈ ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ
ಹಾ. ಎರಡೂ ಸಮ ಪ್ರಮಾಣದಲ್ಲಿ ತಗೊಂಡು ಕಾಯಿಸ್ಬಿಟ್ಟು ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕುತ್ಕೊಳ್ಳಿ 21 ದಿವಸ. ಎಳ್ಳೆಣ್ಣೆ ಸೂರ್ಯಕಾಂತಿ ಎಣ್ಣೆ ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಎಲ್ಲೆಲ್ಲಿ ನೋವಿದೆಯೋ ಆ ಕಾಲ್ಗಚ್ಗಳು ಬಲ್ಗಾಲಾದರೆ. ಶನಿ ಎಳ್ಳೆಣ್ಣೆ ಸೂರ್ಯಕಾಂತಿ ಎಣ್ಣೆ ಸೂರ್ಯಗ್ರಹ ಶನಿ ಸೂರ್ಯ ಶಾಂತಿ ಆದರೆ ಬಲಗಾಲಕ್ಕೆ ದೋಷ ಹೋಗುತ್ತೆ. ಇದನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಹಲೋ ಹಲೋ ಗುರುಜಿ ನಮಸ್ಕಾರ ರೀ. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ಬಾಲ್ಕೋಟ್ ಡಿಸ್ಟಿಕ್ಕಿಂದ ಗುರುಜಿ ಇಲ್ಕಲ್ಲಿಂದ. ಭಾಳ ಸಂತೋಷ, ಹೇಳಿ. ನಮ್ಮ ಹೆಸರು ಸಿದ್ದರಾಮ ಅಂದ್ಬಿಟ್ಟು. ಓಕೆ. ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 2/10/1987. ಇಲ್ಲ, ನಿಮ್ಮ ಸಮಸ್ಯೆ ಹೇಳಿ. ಇಲ್ಲಿ ಡೇಟ್ ಆಫ್ ಬರ್ತು ಟೈಮೆಲ್ಲ ತೊಗೊಂಡು ಹೇಳೋಕ್ಕಾಗಲ್ಲ, ಅದಕ್ಕೆಲ್ಲ ಭಾಳಷ್ಟು ಟೈಮ್ ಬೇಕು. ನಿಮ್ಮ ಸಮಸ್ಯೆ ಏನಕ್ಕೆ ಹೇಳಿ. ಸಮಸ್ಯೆ ಈಗೊಂದು 6-7 ವರ್ಷದಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಗುರುಜಿ. ಏನು ಸಮಸ್ಯೆ ಅದು? ನಿಶಕ್ತಿತನ, ಜ್ವರ, ಸುಮ್ಮನೆ ಏನೇನೋ ಕೆಟ್ಟ ಕನ್ಸು ಬೀಳೋದು. ಏನಂದ್ರೆ? ಕೆಟ್ಟ ಕನ್ಸು ಬೀಳೋದು, ನಿಶಕ್ತಿತನ, ಜ್ವರ. ಜ್ವರ? ಯಾವ ಕೆಲಸ ಮಾಡಕ್ ಹೋದ್ರು ಕೂಡ ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ. ಜ್ವರ ಯಾವಾಗ ಬರುತ್ತೆ? ಒಂದ್ ಟೈಮ್ ನೈಟ್ ಬರುತ್ತೆ, ಬೆಳಗ್ಗೆ, ಅಥವಾ ಏನೋ ಒಂದ್ ತಾಸು ಕೆಲಸ ಮಾಡ್ಬಿಟ್ರೆ ಏನೋ ದೊಡ್ಡ ಕೆಲಸ ಮಾಡಿದೀನಿ ಅಂತ ಹೆಸರು ನಿಶಕ್ತಿತನ ಬರೋದು. ಡೈಲಿ ಬರುತ್ತೆ ಜ್ವರ ನಿಮಗೆ? ಡೈಲಿ ಏನಿಲ್ಲ ಗುರುಜಿ, ಬರೀ ಆಯಾಸ ಆಗೋದು, ನಿಶಕ್ತಿತನ ಅನ್ಸೋದು. ಆಯಾಸ ಆಗೋದು, ನಿಶಕ್ತಿ ಆಗೋದು. ಆಯಾಸ ಆಗೋದು, ಆಯಾಸ ಆದಾಗ ಜ್ವರ ಬರುತ್ತೆ. ಹಾ. ಎಷ್ಟು ಏಜ್ ನಿಮ್ದು? ಈಗ 37 ಗುರುಜಿ. ಮದುವೆ ಆಗಿದೆ? ಇನ್ನ ಇಲ್ಲ ಗುರುಜಿ. ಓಕೆ. ಏನು ಕೆಲಸ ಮಾಡೋದು ನೀವು? ಈಗ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಗುರುಜಿ, ಪ್ರೈವೇಟ್ ಬ್ಯಾಂಕಲ್ಲಿ. ಎಲ್ಲಿ? ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ಪ್ರೈವೇಟ್ ಬ್ಯಾಂಕಲ್ಲಿ ಗುರುಜಿ. ಓಕೆ. 48 ದಿವಸ ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಸ್ನಾನ ಮಾಡಿ ಬನ್ನಿ ಮರಕ್ಕೆ ಹಾಲೆರೆದು ಬುಡಕ್ಕೆ, ಬನ್ನಿ ಮರದ ಬುಡಕ್ಕೆ 1 ಲೋಟ ಹಾಲು ಹಾಕ್ಬಿಟ್ಟು 1 ಲೋಟ ನೀರು ಹಾಕ್ಬಿಟ್ಟು ಪೂಜೆ ಮಾಡಿ 48 ದಿವಸ ದಿನಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡ್ತಾ ಬನ್ನಿ. ಹಾಲು ನೀರು ಬುಡಕ್ಕೆ ಹಾಕಬೇಕು. 48 ದಿವಸ ಒಂದು ದಿನಕ್ಕೆ 108 ಸಲ ಪ್ರದಕ್ಷಿಣೆ ಮಾಡ್ತಾ ಬನ್ನಿ, ಬಿಡದೆ ಮಾಡಬೇಕು. ನೋಡಿ, ಭಾಳ ವಿಶೇಷ ಇದು ಶನಿ ದೋಷದಿಂದ ಬರ್ತಾ ಇದೆ. ಇದು ಶನಿ ದೋಷದಿಂದ ಪ್ರಾಬ್ಲಮ್. ಮೋಸ್ಟ್ಲಿ ನಿಮಗೆ ಸಾಡಸರ್ಷಣೆ ನಡೀತಿರಬೇಕು, ಅದಕ್ಕೆ ಈ ಥರ ಆಗಿದೆ. ಇದು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಮೈಸೂರಿಂದ ಸರ್. ಮೈಸೂರಿಂದ, ಹೇಳಿ ಅಮ್ಮ. ನಮ್ಮ ಮಗಳಿಗೆ ಮದುವೆ ಆಗೋ ವಿಷಯ ಕೇಳಬೇಕಾಗಿತ್ತು ಗುರು. ಏನಮ್ಮ? ಮಗಳ ಮದುವೆ ಆಗೋ ವಿಷಯ ಕೇಳಬೇಕಾಗಿತ್ತು. ಮಗಳು ಮದುವೆನಾ? ಹಾಂ. ಹೇಳಿ, ಎಷ್ಟು ಏಜ್ ಮಗಳಿಗೆ? ಮಗಳಿಗೆ 30 ಸರ್. ಇನ್ನೂ ಮದುವೆ ಆಗಿಲ್ವಾ? ಮದುವೆ ಆಗಿಲ್ಲ. ಜಾತಕ ತೋರಿಸ್ರಿ ಯಾರ ಹತ್ರ ಆದರೂ? ಎಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ ಸರ್, ಎಲ್ಲ ಹೇಳಿದ ಪೂಜೆಗಳೆಲ್ಲ ಮಾಡ್ಕೊ ಬಂದಿದ್ದೀವಿ. ಆಯ್ತಾ ಇಲ್ಲ ಯಾವುದಕ್ಕೂ. ಈಗ ಇಷ್ಟೇ, ಇನ್ನೊಂದು ತಿಂಗ, ಇನ್ನು 15 ದಿವಸ ಅಂತಾರೆ, ಇನ್ನೊಂದು 2 ತಿಂಗ ಅಂತಾರೆ, ಆಯ್ತಾನೆ ಇಲ್ಲ. ಅದಕ್ಕೆ ಇದು ನಿಮ್ಮ ಹಾಗಾದ್ರೆ ಹುಡುಗಿನಲ್ಲಿ ಏನೋ ಕಾಳಸರ್ಪ ದೋಷ ಇದೆಯಾ? ಆಯ್ತು ಸರ್, ಅದನ್ನು ಮಾಡ್ಕೊ ಬಂದಿದ್ದೀವಿ. ಕುಡುಮುಡಿಗೆ ಹೋಗಿ ಮಾಡ್ಕೊ ಬಂದು. ಅಮ್ಮ, ಕಾಳಸರ್ಪ ದೋಷ ಯಾವ ಜಾತಿದು? ಯಾವ ಸರ್ಪ? ತಕ್ಷಕ, ಅನಂತ, ಕುಳಿಕ, ಶಂಖಚೂಡ, ಶಂಖಪಾಲ, ಪದ್ಮ, ಮಹಾಪದ್ಮ, ವಿಷಧರ, ಹೀಗೆ ಯಾರು ಹೇಳಿಲ್ಲ ಸರ್, ಆ ಥರ ಕಾಳ ಇದು ಹೇಳಿಲ್ಲ. ಆದರೆ ಕುಡುಮುಡಿಗೆ ಹೋಗಿ ತಿರುಮೂರ್ತಿ ಸೇವೆ ಮಾಡಿ ಅಂದ್ರು ಮಾಡ್ಕೊ ಬಂದಿದ್ದೀವಿ. ನೋಡಿ, ಯಾವ ವೆರೈಟಿ, ಯಾವ ಜಾತಿ ಕಾಳಸರ್ಪದ್ದು ಅದಕ್ಕೆ ಮಾಡಬೇಕು. ಈಗ ಎಷ್ಟು ಜನ ಕುಕ್ಕೆಗೆ ಹೋಗ್ತಾರೆ, ಅಲ್ಲಿ ತಕ್ಷಕ, ಅನಂತ, ವಾಸುಕಿ ಇರೋದು ಬೇರೀಗ ಪದ್ಮ, ಇಲ್ಲ ಶಂಖಪಾಲ, ಶಂಖಚೂಡ, ವಿಷಧರ, ಈ ಥರ ಸರ್ಪದೋಷಗಳಿಗೆ ಬೇರೆ ರೀತಿ ಪರಿಹಾರ ಮಾಡಬೇಕು. ಎಷ್ಟೋ ಜನಕ್ಕೆ ಕುಕ್ಕೆಗೆ ಹೋಗ್ತಾರೆ, ಆದರೆ ಆಗೋದಿಲ್ಲ. ಯಾಕೆಂದರೆ ಅಲ್ಲಿರೋ ಸರ್ಪ ಬೇರೆ, ಇವ್ರ ಜಾತ್ರೆಯಲ್ಲಿರೋ ಸರ್ಪದೋಷನೇ ಬೇರೆ. ಹೀಗಾಗಿ ಅಲ್ಲೊಬ್ಬರ ಹತ್ರ ತೋರಿಸಿ ಯಾವ ಜಾತಿ ಸರ್ಪದೋಷ ಇದೆ ಅದಕ್ಕೆ ಮಾಡಬೇಕು ಪರಿಹಾರ. ಮತ್ತು ಪುರುಷ ಶಾಪ ಇದೆಯಾ ನೋಡಿ, ಯಾವ್ದಾದ್ರು ಪೂಜೆ ಮುಂದೆ ಗಂಡಸನ ವಿವಾಹಿತ ಮದುವೆ ಆಗಿರೋ ಪುರುಷನ ಶಾಪ ಇದೆಯಾ, ಬ್ರಹ್ಮಚಾರಿ ಶಾಪ ಇದೆಯಾ, ಮದುವೆ ಆಗಿ ಹೆಂಡತಿ ಸತ್ತೋಗಿರ್ತಾಳೆ, ವಿಧವಾಗಿರ್ತಾನೆ, ಅಂಥೊಂದು ಶಾಪ ಇದೆಯಾ, ಅಥವಾ ಚಂಡಾಳ ಪುರುಷನ ಶಾಪ ಇದೆಯಾ, ಗುರು ಶಾಪ ಇದೆಯಾ, ಇದಿಷ್ಟು ಚೆಕ್ ಮಾಡಿಸಿ ಇದಕ್ಕೆ ಪರಿಹಾರ ಮಾಡಿದ್ರೆ ಕರೆಕ್ಟ್ ಮದುವೆ ಆಗುತ್ತೆ. ಈಗ ನೀವು ಅದು ಏನೇನೋ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ, ಏನೇನು ಪರಿಹಾರ ಮಾಡಿಸಿದ್ದಾರೆ ಅವರು, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಅಧಿಕಾರ ಇಲ್ಲ. ಬಟ್ 30 ವರ್ಷ ಆದರೂ ಹೆಣ್ಮಕ್ಳಿಗೆ ಮದುವೆ ಆಗ್ತಿಲ್ಲ ಅಂದರೆ ಈ ಥರದ್ದು ಯಾವುದೋ ಒಂದು ದೋಷ ಇರ್ತದೆ. ಅದಕ್ಕೆ ನೀವು ಪರಿಹಾರ ಮಾಡಬೇಕು. ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ.
ಇದು ಮಾಡಿಸಿ ಪತ್ತೆ ಹಚ್ಚಿ ಫಸ್ಟು ಅದ್ರಲ್ಲಿ ಯಾವ ಸರ್ಪದೋಷ ಅಥವಾ ಪುರುಷ ಶಾಪ, ಯಾವ ಜಾತಿ ಪುರುಷ ಅದಿದೆ ನೋಡಿ ಆ ಪುರುಷ ಶಾಪಕ್ಕೆ ಪರಿಹಾರ ಮಾಡಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ 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 ಹಲೋ, ನಮಸ್ತೆ ಮಹಿಳೆ, ಎಲ್ಲಿಂದ ಕಾಲ್ ಮಾಡ್ತೀವಿ? ಸರ್ ನಾನು ಬೆಂಗಳೂರಿಂದ ಗುರುಜಿ ಮಾತಾಡ್ತಾ ಇರೋದು. ಬೆಂಗಳೂರಿಂದ? ಹ್ಞೂ ಗುರುಜಿ ಮಾತಾಡ್ತಾ ಇರೋದು. ಭಾಳ ಸಂತೋಷ, ಹೇಳಿ ಅಮ್ಮ. ಗುರುಜಿ ನಾನು ಏನೇ ಮಾಡಿದ್ರು ನನ್ನ ಸಾಲ ತೀರ್ಸ್ತಾ ಇಲ್ಲ ಗುರುಜಿ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಸಾಲ ತೀರಿಸ್ತಾ ಇಲ್ಲ? ಹ್ಞೂ ಗುರುಜಿ. ಎಷ್ಟಿದೆ ಸಾಲ ನಿಮಗೆ? ತುಂಬಾ ಇದೆ ಗುರುಜಿ, ಅದು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಇದೆ ಗುರುಜಿ. ಏನಕ್ಕೆ ಹಂಗೆ ಅಷ್ಟು ಸಾಲ ಆಯ್ತು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಒಂದು ಒಡವೆ ಅನ್ನೋದು ಇಲ್ಲ ಗುರುಜಿ ನಮ್ಮ ಹತ್ರ, ಹಂಗ ಆಗ್ಬಿಟ್ಟಿದೆ. ಯಾವ ಕಾರಣಕ್ಕೆ ಸಾಲ ಮಾಡಿದ್ದೀರಿ? ಅದು ಹೆಂಗಾಯ್ತು ಅಂತಾನೆ ಗೊತ್ತಿಲ್ಲ ಗುರುಜಿ, ಅದು ಹೆಂಗೆ ಬೆಳ್ಕೊಂಡು ಹೊಂಟೋಯ್ತು ಅಂತಾನೆ ಗೊತ್ತಿಲ್ಲ, ಆ ತರ ಆಗ್ಬಿಟ್ಟಿದೆ ಗುರುಜಿ. ಅಲ್ಲಮ್ಮ, ಮನೆ ತೊಳಗ್ ಸಾಲ ಮಾಡಿದ್ರ, ಸೈಟ್ ತೊಳಗ್ ಸಾಲ ಮಾಡಿದ್ರ, ಮದ್ವೆಗೆ ಸಾಲ ಮಾಡಿದ್ರ, ಏನಕ್ಕೆ ಸಾಲ ಮಾಡಿದ್ದೀರಿ ಗುರುಜಿ? ಹೆಂಗ್ ಒಂದ್ಸಲಿ ಸಾಲ ಮಾಡಿದ್ದು ಅದಕ್ಕೆ ಬಡ್ಡಿ ಕಟ್ಟು, ಅದಕ್ಕೆ ಬಡ್ಡಿ ಕಟ್ಟಿ. ಒಂದು ಚಮಚ ಸಕ್ಕರೆ ಇಟ್ಕೊಂಡು ಕೈಲಿ ದಿನ ನೀವು ಈ ಬನ್ನಿ ಮರ, ಬೇವಿನ ಮರ, ಅರಳಿ ಮರದ ಕೆಳಗೆ ನಾಗದೇವ್ರ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಬೇವಿನ ಮರ, ಅರಳಿ ಮರದ ಕೆಳಗೆ ನಾಗದೇವತೆ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ನಾಗರ ಕಲ್ಲಿಗೆ ಮರಕ್ಕೆ ಸಮೇತ ಸುತ್ತಬೇಕು ಒಂದು ಚಮಚ ಸಕ್ಕರೆ ತೊಗೊಂಡು. ಆಮೇಲೆ 2 ಮರಕ್ಕೂ ಸ್ವಲ್ಪ ಬುಡಕ್ಕೆ ಹಾಕ್ಬಿಟ್ಟು ಹಾಕ್ತಾ ಬನ್ನಿ. ಈ ಥರದೊಂದು ಮಂಡಲ 48 ದಿವಸ ಮಾಡಿ ನಿಮ್ಗೆ ಅರಿವಿಲ್ದಂಗೆ ಸಾಲ ಬಾರಿ ಮುಕ್ತರಾಗ್ತೀವಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನೇ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ ಬುಕ್ ಮಾಡ್ಕೊಂಡು ಮೀಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.